ಬಿರುಕು ಮೂಡ್ತಾ ಇರ್ತಕ್ಕಂಥದ್ದು ಮಮತಾ ಬ್ಯಾನರ್ಜಿ ಅವರು ಏಕಾಂಗಿ ಡೆಲ್ಲಿ ವಿಷಯ ಬಿಡಿ, ಇಲ್ಲಿ ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಹೆಸರು ಮಾಡ್ಕೊತಾರೆ, ನಮಗೆಲ್ಲ ಸಂಬಂಧಪಟ್ಟ. ಸರ್, ಈಗ 10 HP ಮೋಟರ್ಗೆ ಕೊಡಗಿನ ಉಚಿತ ವಿದ್ಯುತ್ ಕೊಡೋದು ಬೇಡಿಕೆ ಇತ್ತು, ಅದು ಇನ್ನೂ ಕೂಡ ಆಗ್ಲಿಲ್ಲ. ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಕೊಡಗಿನ ಬೆಳೆಗಾರರು. ಅದು ಬಹಳ ಬೇಡಿಕೆ ಇದೆ, ಪರಿಶೀಲನೆ ಮಾಡ್ತೀವಿ. ಅಲ್ಲ ಸರ್, ಪ್ರತಿ ಸರಿನೂ ಕೂಡ ಹೀಗೆ ಆಗ್ತದೆ. ಪ್ರತಿ ಸರ್ಕಾರಗಳು ಬಂದಾಗ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತು. ಹಿಂದೆ ಕೂಡ ಇದ್ದಾಗ, ಹಿಂದೆ ನಿಮ್ಮ ಸರ್ಕಾರ ಇದ್ದಾಗಿಂದನೂ ಇದು ಬೇಡಿಕೆ ಇದೆ. ಬಟ್ ನೆಕ್ಸ್ಟ್ ಬಿಜೆಪಿ ಬಂದಾಗ್ಲೂ ಬಿಜೆಪಿ ಇಮಿಡಿಯೇಟ್ ಆಗಿ ಸರ್ಕಾರ ಯಾವ್ದ್ರಿ ಸರ್ 2008ರಿಂದನೂ ಕೂಡ ಇದೇ ಬೇಡಿಕೆ ಇದೆ. ಪ್ರತಿಯೊಬ್ರು ಬಂದವರು ಇದೇ ಮಾತು ಹೇಳ್ತಾರೆ. ಬೆಳೆಗಾರರ ಬಗ್ಗೆ ಕಾಳಜಿ ಇಲ್ವಾ? MLA ಯಾರಿದ್ದವರು? ಯಾವ ಪಕ್ಷದವರು? ಅಲ್ಲ, ಸರ್ಕಾರ ಬಂದಿತ್ತಲ್ಲ ಸರ್, ಸರ್ಕಾರ ಏನಾರ ಆಗ್ಲಿ ರೀ, MLAಗಳು ತಾನೇ ಕಾನ್ಸ್ಟಿಟ್ಯೂನ್ಸಿ ರೆಪ್ರೆಸೆಂಟ್ ಮಾಡೋರು. ಯಾರು MLAಗಳು? ಸರ್, ಇಷ್ಟವರೆಗೆ ಆಯ್ತು ಸರ್, ಈಗ ನೀವಾದ್ರೂ ಘೋಷಣೆ ಮಾಡ್ತೀರಾ ಸರ್? ಘೋಷಣೆ ಬೇರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀವಿ. MLAಗಳಿದ್ದವರು BJP ಅವರೇ. ಬೋಪಯ್ಯ ಇಲ್ಲಿದ್ರು, ಅಪ್ಪಚ್ಚು ರಂಜನ್ ಅಲ್ಲಿದ್ರು ಅಲ್ವಾ, MLC ಇದ್ರು. ಅವ್ರೇನ್ ಮಾಡ್ತಿದ್ರು? ಮಾಡಿಸ್ತೇನೆ ಆಯ್ತು. ಅವ್ರ ನಮ್ಮ ಸರ್ಕಾರ ಇಮಿಡಿಯೇಟ್ ಅವ್ರ ಸರ್ಕಾರ ಐತಲ್ಲ, ಯಡಿಯೂರಪ್ಪ ಇದ್ರು, ಬಸವರಾಜ ಬೊಮ್ಮಾಯಿ ಇದ್ರು, ಹಾಗೇನ್ ಮಾಡಿದ್ರು? MP ಅವರೇ ಇದ್ರಲ್ಲ, ಈಗಲೂ MP ಅವರೇ ಇದ್ರು. ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆಯಲ್ಲ. ಅವ್ರು ಮಾಡಿಲ್ಲ ಅಂತೇಳಿ ನಿಮ್ಮನ್ನ ಗೆಲ್ಸಿದ್ದಾರೆ, ನೀವು ಮಾಡಿ ಮಾಡೋದು ನಾವು ಪರಿಶೀಲನೆ ಮಾಡ್ತೀವಿ. ಸೀರಿಯಸ್ ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ. ಸರ್, ನೀವು ಅಸಲು ಕಟ್ಟಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೀರಾ ಸರ್? ಯಾರನ್ನ? ಈ 10 HP ವಿಚಾರದಲ್ಲಿ ಇಷ್ಟವರೆಗೆ ಕಂದಾಯ ಬಾಕಿ ಉಳಿಸ್ಕೊಂಡಿರೋರು, ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ ಯಾರು ಕಟ್ತಾರೆ, ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ ಮಾಡ್ತೀವಿ. ಸರ್, ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟ ಸಚಿವ ರಾಜಣ್ಣ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೇನು ಗುಲಾಮರ, ನಮ್ಮಲ್ಲಿ ಒಂದು ಮಾತು ಕೇಳಿದೆ ಅಲ್ಲ, ನಿರ್ಧಾರ ಹೈಕಮಾಂಡ್ ತಗೊಳ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಪ್ಪ, ಇಲ್ಲೇ ಅಧ್ಯಕ್ಷರಿದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರು. ಅವರು ಯಾವುದೇ ಸಂದರ್ಭ ಬೇರೆ, ಕಾಂಟೆಕ್ಸ್ಟ್ ಬೇರೆ. ನಾವು ಗುಲಾಮರಲ್ಲ ಅಂತ ಯಾರು ಹೇಳಿದ್ದಾರೆ? ರಾಜಣ್ಣ ಅವರು ತುಮಕೂರಲ್ಲಿ ಹೇಳಿದ್ದಾರೆ ಸರ್. ಏನಂತ?